ಸ್ವರ್ಣಗೌರಿ ವ್ರತಕ್ಕೆ ಬಾಗಿನದ ಸಾಮಾನು ಏನೇನು ಹಾಕಬೇಕು ಎಂದು ತಿಳಿದುಕೊಳ್ಳೋಣ ಬನ್ನಿ. ಚಿಕ್ಕವರಿಗೂ 2 ಜೊತೆ ಚಿಕ್ಕ ಮರಗಳು, ದೊಡ್ಡವರಿಗೆ ದೊಡ್ಡ ಮರಗಳು ಹೀಗೆ ತೆಗೆದುಕೊಂಡು ಎಲ್ಲ ಮರಗಳನ್ನು 15 ದಿನಗಳ ಮುಂಚೆಯೇ ತೊಳೆದು ಅದನ್ನು ಒಣಗಿಸಿ ಇಟ್ಟುಕೊಳ್ಳಬೇಕು. ಆಮೇಲೆ ಅದಕ್ಕೆ ಅರಿಶಿನವನ್ನು ಬೆಳೆಯಬೇಕು. ಅರಿಶಿನವನ್ನು ಇಂಟು ಮಾರ್ಕಿನಲ್ಲಿ ಬೆಳೆದು ಅದಕ್ಕೆ ನಾವು ಮಧ್ಯದಲ್ಲಿ ಅರಿಶಿನ ಗೆರೆಯನ್ನು ಎಳೆದು ಅದಕ್ಕೆ ಮೇಲೆ ಕೆಳಗಡೆ ಕುಂಕುಮವನ್ನು ಇಟ್ಟು ಪಕ್ಕದಲ್ಲಿ ಚಂದ್ರವನ್ನಿಟ್ಟು ಅದರ ಪಕ್ಕದಲ್ಲಿ ಕಾಳಿಗೆಯನ್ನು ಇಟ್ಟು ಮತ್ತೆ ಗಂಧವನ್ನು ಇಡಬೇಕು. 5 ಎಳೆ ಅರಿಶಿನದ ದಾರಕ್ಕೆ 1 ಅರಿಶಿನದ ಕೊನೆ ಕಟ್ಟಿ ಮೇಲೆ ಮುಚ್ಚುವ ಮೊರಕ್ಕೆ ಕಟ್ಟಬೇಕು. ಆಮೇಲೆ ಇದಕ್ಕೆ 2 ಎಳೆ ಗೆಜ್ಜೆ ವಸ್ತ್ರವನ್ನು ಹಾಕಬೇಕು. ಮೇಲುಗಡೆ ಇಡುವ ಮೊರಕ್ಕೆ ಮಾತ್ರ ಗೆಜ್ಜೆ ವಸ್ತ್ರ ಹಾಕಿದರೆ ಸಾಕು. ಇದರ ಒಳಗಡೆ ಇಡುವ ಸಾಮಾನುಗಳು ಏನೇನೆಂದರೆ ಬಾಗಿನದ ಸಾಮಾನು, ಅಂದರೆ ಅಂಗಡಿಯಲ್ಲಿಯೇ ಬಾಗಿನದ ಸಾಮಾನು ಅಂದರೆ ಸಿಗುತ್ತದೆ. ಇಲ್ಲ ನಾವು ಸಪರೇಟಾಗಿ ತಗೋತೀವಿ ಅಂತಂದರೆ ಅದಕ್ಕೆ ಬಳೆ, ಬಿಚ್ಚೋಲೆ, ಕರಿಮಣಿ, ಕುಂಕುಮದ ಪಟ್ಟಣ, ಕುಂಕುಮದ ಭರಣಿ, 1 ಕಾಡಿಗೆ ಡಬ್ಬಿ, 1 ಕನ್ನಡಿ, 1 ಬಾಚಣಿಗೆ, ಇದಿಷ್ಟು ಬಾಗಿನದ ಸಾಮಾನು. ಇದು ಇಟ್ಟು ಇದರ ಜೊತೆಗೆ 4 ಬಳೆ, 1 ಬ್ಲೌಸ್ ಪೀಸು, 5 ಬಟ್ಟಲ ಅಡಿಕೆ, 5 ಅರಿಶಿನದ ಕೊನೆ, 5 ವಿಳೆದೆಲೆ, 5 ಫಲಗಳು ಅಂದರೆ ಸೌತೆಕಾಯಿ, ಚೇಪೆಕಾಯಿ, ಆಪಲ್ಲು, ದಾಳಿಂಬೆ, ಮೂಸಂಬಿ, ಬಾಳೆಹಣ್ಣು ಎಲ್ಲವೂ ಒಂದೊಂದು ತೆಗೆದುಕೊಳ್ಳಬೇಕು. ಹಾಗೆಯೇ ತೆಂಗಿನಕಾಯಿ 1. ಇದರ ಜೊತೆಗೆ ನಾವು ಧಾನ್ಯಗಳನ್ನು ಸಹ ಇಡಬೇಕು. ಪಂಚಧಾನ್ಯಗಳು ಅಂದರೆ ಗೋಧಿ, ಅಕ್ಕಿ, ತೊಗರಿಬೇಳೆ, ಕಡಲೆಬೇಳೆ, ಹೆಸರುಬೇಳೆ, ಹಾಗೆ ಬೆಲ್ಲ, ಇದಿಷ್ಟನ್ನು ಇಟ್ಟು ಮತ್ತೆ ಹಾಗೆ 5 ಡ್ರೈ ಫ್ರೂಟ್ಸ್ಗಳನ್ನು ಸಹ ತೆಗೆದುಕೊಳ್ಳಬೇಕು. ಡ್ರೈ ಫ್ರೂಟ್ಸ್ಗಳು ಎಲ್ಲನೂ 2 ಹಾಕಿದರೆ ಸಾಕು. 2 ಬಾದಾಮಿ, 2 ಗೋಡಂಬಿ, ದ್ರಾಕ್ಷಿ ಸ್ವಲ್ಪ, ಒಣಖರ್ಜೂರ, ಕಲ್ಲು ಸಕ್ಕರೆ, ಇದಿಷ್ಟು ಸ್ವರ್ಣಗೌರಿಗೆ ವ್ರತಕ್ಕೆ ಬಾಗಿನಕ್ಕೆ ಹಾಕುವ ಸಾಮಾನುಗಳು. ಪೂಜೆ ಆದ ನಂತರ ಗೌರಿಗೆ ಬಾಗಿನ ಕೊಟ್ಟು ಹಾಗೆ ಚಿಕ್ಕ ಮಕ್ಕಳಿಂದನೂ ಬಾಗಿನವನ್ನು ಕೊಡಿಸಿ 1 ಬಾಗಿನವನ್ನು ಮನೆಯಲ್ಲಿಯೇ ಇಟ್ಟುಕೊಳ್ಳಬೇಕು. 1 ಬಾಗಿನವನ್ನು ಮುತ್ತೈದೆಯರಿಗೆ ಕೊಡಬೇಕು. ಸಣ್ಣ ಮಕ್ಕಳು ಅದೇ ವಯಸ್ಸಿನವರಿಗೆ ಕೊಡಬೇಕು. ಧನ್ಯವಾದಗಳು ಸ್ನೇಹಿತರೆ.